खबर बीजापुर कर्नाटक से है, जहां पर जय जवान जय किसान संगठन के अध्यक्ष ने कहा कि केआईडीबी के सभी अधिकारियों ने रिश्वत लेके एक गरीब किसान की जमीन को दूसरे नाम पर ट्रांसफर करवा दिया है। अधिकारियों के खिलाफ लोकायुक्त में शिकायत दर्ज कराई गई है और कहा गया है कि आने वाले दिनों में अगर इस अशोक लक्ष्मण राठौर नामक व्यक्ति, जो कि किसान है, अगर इस व्यक्ति की ज़मीन वापस नहीं मिली और इसके नुकसान की भरपाई नहीं की गई तो हम आगे आला अधिकारियों से मिलेंगे और हम किसान के साथ हैं और उसके साथ खड़े रहेंगे। ಇದು ಕೆಆರ್ಡಿಬಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಒಂದು ಅರ್ಧ ಎಕರೆ ನಮ್ಮ ತಂದೆಯವ್ರ ಪ್ಲಾಟ್ ಇತ್ತು. ಆ ಪ್ಲಾಟ್ ನಲ್ಲಿ ಕೆಆರ್ಡಿಬಿ ಎಲ್ಲ ರೂಲ್ಸ್ ಪ್ರಕಾರ ಎಲ್ಲ ದುಡ್ಡು ಎಲ್ಲ ತುಂಬೈತೆ. 95 AC ಕೋಟನಾಗ ಆಗಿದೆ ಐತ್ರಿ. ಇವರು ಕೆಆರ್ಡಿಬಿ ಅದವ್ರು ಬೇರೆಯವರಿಗೆ ಅಲಾಟ್ ಮಾಡ್ಬಿಟ್ಟವ್ರೆ. ಯಾವಾಗ ನಿಮ್ಮ ಅಲಾಟ್ ಆಗಿತ್ತು? 95ರಲ್ಲಿ ಆಗಿದೆ ಸರ್. ಯಾರ ಹೆಸರಿನಲ್ಲಿ ಆಗಿತ್ತು? ನಮ್ಮ ತಂದೆಯವ್ರ ಹೆಸರಿನಲ್ಲಿ ಆಗಿದೆ. ಈಗ ಸರ್ದಾರ್ಲ ಅವರು ಯಾರು ನಿಮ್ಗೆ ನೋಟಿಸ್ ಕೊಟ್ಟಿದ್ರಿ? ಈ ನೋಟಿಸ್ ನಾವು ಬೇಕಂತ ಒಳ್ಳೆ ಮತ್ತೆ ನೋಟಿಸ್ನು ಕೊಟ್ಟೇವ್. ನಾವು ಬೇಕಾದ್ರೆ ನಾವು ಅದ್ರ ದುಡ್ಡು ತುಂಬ್ತೇವೆ ಕೊಡಿ ಸರ್ ಅಂತ ನೋಟಿಸ್ನು 2024 ಕೊಟ್ಟಿನಿ ಸರ್. ಆಮೇಲೆ ಕೆಆರ್ಡಿಬಿ ದವರೇ ಅವರೇ 2013 ನಮಗೆ ಏನೈತಿ ಪ್ರಮಾಣ ಪತ್ರನು ಕೊಟ್ಟಾರ ಸರ್, ಆಲೋ ಬ್ರಿಕ್ಸ್ ಮಿಷನ್. ಆಮೇಲೆ ಯಾವಾಗ ತೆಗ್ದಾರೆ ಅವರು? ಈಗ ಒಂದು 15 ದಿವಸ ಆಯ್ತು. ನಾನು ಊರಲ್ಲಿ ಸರ್, ಬೇರೆಯವ್ರಿಗೆ ಅಲಾಟ್ ಮಾಡಿ ಎಲ್ಲ ಗುಡಿ, ನಮ್ಮ ಸಮಾಜ ಸೇವಾಲಾಲ್ ಗುಡಿ ಒಂದಿತ್ರಿ, ಆಮೇಲೆ ಗಣಪತಿ ಗುಡಿ ಐತ್ರಿ, ಮನಿ ಇತ್ತು 60-80 ಮನಿ ಐತ್ರಿ, ಆಮೇಲೆ ಬೋರ್ವೆಲ್ ಐತಿ, ಎಲ್ಲ ಐತಿ, ಎಲ್ಲ ಕೊಡೋದ್ಬಿಟ್ಟಾವ ಸರ್. ಯಾವುದೋ ಆರ್ಡರ್ ಕಾಪಿನೂ ಕೊಟ್ಟಿಲ್ಲ, ನೋಟಿಸ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಸರ್. ಅಧಿಕಾರಿ ಹೋಗಿ ಮಾತಾಡಿದ್ರಿ? ಮಾತಾಡಿದವ ಸರ್, ಮಾತಾಡಿ ಲೆಟರ್ನು ಕೊಟ್ಟೇವು, ಎಲ್ಲ ಮಾಡಿದವ ಸರ್. ಆಯ್ತು ಹೋಗನ್ನೇ ಮಾಡ್ತೇವೆ ಹೋಗಂತವ್ರು ಅಷ್ಟೇ ಸರ್. 2 ಲಕ್ಷ ರೂಪಾಯಿ ಚೆಕ್ ಬಂದೋಬಸ್ತ್ ಹೇಳಕತ್ತಿದ್ರು. ಯಾವ್ದು ಅವ್ರು ತಗೋ ಅಂತ ಹೇಳ್ತಾವ್ರ ಸರ್. ನಾವು ಬೇಡ, ನಮ್ಮ ಜಾಗ ನಮ್ಮ ವಾಪಸ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಬೆಟ್ಟಾಗೈತ್ರಿ, ಏನ್ ಹೇಳಿ? ಅವ್ರು ನೋಡ್ತೀನಿ, ಮಾತಾಡ್ತೀನಿ, ಮಾತಾಡಿ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ಸಮಯ ಕಾಸ್ಟ್ ಕೊಟ್ರಿ? ಸಮಯ 4 ದಿವಸ ಟೈಮ್ ಕೊಟ್ಟವ್ರ ಸರ್. ಇಲ್ಲಂದ್ರೆ ಮುಂದೆ ಹೋರಾಟ ಮಾಡ್ತಾವ ಸರ್. ನಮ್ಮ ಹೆಸರು ಹೇಳ್ರಿ. ಅಶೋಕ್ ಲಕ್ಷ್ಮಣ್ ರಾಠೋಡ್ ಸರ್. ನಮಸ್ಕಾರ. ಇವತ್ತೇನಪ್ಪ ಅಂದ್ರೆ ಒಂದು ಧರ್ಮ ಗುರುಗಳು ಸಮಾಧಿ ಸುಧಾ ಇಡ್ತಾ ಇಲ್ಲ ಈ ಬಿಜಾಪುರ ಜಿಲ್ಲೆ ಒಳಗೆ. ಯಾವ ರೀತಿ ಆ ವ್ಯವಹಾರಗಳು ನಡೀತಾ ಇದಾವ ಅಂದ್ರೆ, ಒಬ್ಬ ಬಂಜಾರ ಸಮಾಜದವನಿಗೆ ಒಂದು ಏನು ನಮ್ಮ ಕೆಆರ್ಡಿಬಿ ಜಾಗ ನಮ್ಗೆ ಆಗಲಿ ಅತ್ಕೇಶಿ ಅವ್ರು ಒಂದು ಅರ್ಜಿ ಹಾಕಿರ್ತಾರ 95 ಒಳಗೆ. 95 ಒಳಗೆ ಸ್ಯಾಂಕ್ಷನ್ ಆಗಿ SC ಕೋಟಾದಾಗ ಎಲ್ಲ ಅವ್ರಿಗೆ ಬಂದ ಆದ್ಮೇಲೆ ಅವ್ರು ಏನ್ ಮುಂದೆ ಏನಾಗ್ತಾ, ಇಲ್ಲಿ ಎಲ್ಲಾರ ದೊಡ್ಡ ಲೀಡರ್ಗಳು ಸೇರಿ, ಅನೇಕ ಡಾನ್ಗಳು ಸೇರಿ ಏನ್ ದಬ್ಬಾಣಿಕೆ ಮಾಡಿ ಇವತ್ತ ರೈತರಿಗೆ ಅನ್ಯಾಯ ಮಾಡಿ, ಒಂದು ಸೇವಾಲಾಲ್ ಗುಡಿ, ಒಂದು ಗಣಪತಿ ಗುಡಿ ಹೇಳ್ತಿರ್ಲ ದೊಡ್ಡ ಹಾಸಿಗೆಗೆ ಇಲ್ಲಿ ಎಲ್ಲ ಲೀಡರ್ಗಳು ನಾ ಹಿಂದೂವಾದಿ, ನಾ ಆ ವಾದಿ, ನಾ ಜಾತಿವಾದಿ, ನಾ ಈ ವಾದಿ ಅಂತ ಹೇಳ್ತಿರ್ಲ. ಒಂದು ಸೇವಾಲಾಲ್ ಗುಡಿ, ಒಂದು ಮಹಾರಾಜ್ ಸಮಾಧಿ ಕಟ್ಟಿದ್ ಸುಧಾ ಕಿತ್ತೊಗ್ದಾರ. ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಜಾಗ ಏನ್ ಇದು ಪರಿಸ್ಥಿತಿ ಆಗೈತಿ. ಅವ್ರು ಕಟ್ಟಿದ ಮನಿ, ಬೋರ್ವೆಲ್ ಹಾಕಿದ ಎಲ್ಲಾನೇ ಲಂಚ ತಗೊಂಡ, ಲೋಕಾಯುಕ್ತರಿಗೆ ಸುಧಾ ಹಾಕಿದೈತಿ. ಲಂಚ ತಗೊಂಡ್ ಗೆಸಿ ಅವ್ರಿಗೆ 5 ಲಕ್ಷ, ಆ ಪಾರ್ಟಿಗೆ ನಾ ಫೋನ್ ಮಾಡಿದ್ದೀನಿ, ಸುನಿಲ್ ಕೋಳಿ ಏನೋ ಸರ್, ಆ ಸುನಿಲ್ ಕೋಳಿ ಅವ್ರಿಗೆ ಫೋನ್ ಮಾಡಿ, ನಾ ಇಲ್ರಿ ನಾ ಕೇಳಿವಿ ಅವ್ರಿಗೆ 5 ಲಕ್ಷ ರೂಪಾಯಿ ಹಣ ಕೊಟ್ಟಿನಿ, ನಾ ಮಾಡ್ಕೊಟ್ಟಿನಿ ಅಂತ ನಾವ. ನೋಡ್ರಿ, ಏನು ಇಲ್ಲ ಅಂದ್ರ ಒಂದ್ 8 ದಿನ 10 ಕೋಟಿ ರೂಪಾಯಿ ಜಾಗ ಐತಿ ಅದು. ಈಗ ಸದ್ಯದಲ್ಲಿ 95 ಇವ್ರು ದುಡ್ಡು ಕೊಟ್ಟು ಕೇಸಿ ಎಸಿದವ್ರಿಗೆ ಆರ್ಡರ್ ಆಗಿದ್ ಜಾಗ ಜನರಲ್ ದವ್ರಿಗೆ ಹೆಂಗ ಆಗ್ತಾವ? ಯಾ ಕಾನೂನು ಒಳಗ ಐತಿ ಎಸಿಗೆ ಆಗಿದ್ ಜನರಲ್ ದವ್ರಿಗೆ ಆಗ್ತಾವ ಕೇಸಿ? ಇವ್ರ ಪರವಾಗಿ ಮಾತಾಡಕ್ ಬರ್ಬೇಕು ಈಗ ರಾಜಕೀಯದವ್ರು. ಹೇಳ್ತಿರ್ಲ ದೊಡ್ಡ ಹಾಸಿಗೆ ನಾ ಹಿಂಗ ಅಂತ ಕೇಸಿ. ಅವ ಸತತ್ 1 ವರ್ಷ ತಿರ್ಗಾಡ್ಯಾನೀಗ. 1 ವರ್ಷ ಒಳಗ ಅವನಿಗ ಇವತ್ತಿನ ತನಕ ಎಲ್ಲಿ ನ್ಯಾಯ ಸಿಗ್ಲಾರ್ದಾಗ ಯಾರೇ ಹೇಳ್ಯಾರ ಅತ್ಕೇಶಿ, ನಮ್ಗ ಏನ್ ನಮ್ ಸಂಘಟನೆ ಸದಸ್ಯ ಇಲ್ಲ ಪಾಪ, ಅವ ಅಳ್ಕೊಂಡ್ ಬಂದವ, ನಾ ಸಾಯ್ತೀನ್ರಿ ಈಗ ಅತ್ಕೇಶಿ ಹೇಳ್ದವ. ನೋಡಪ್ಪ ನೀ ಸಾಯ್ಬೇಡ, ನೋಡ ನನ್ಗೆ ಆಸ್ತಿ ಬೇಡ, ಏನು ಬೇಡ, ನನ್ ತಂದೆದ ಸಮಾಧಿ ಉಳಿಸ್ರಿ ಅಂತನವ. ನನ್ ತಂದೆದ ಸಮಾಧಿ ಐತಿ, ವಾವಿ ಧರ್ಮ ಗುರುಗಳಾಗಿ, ಸೇವಾಲಾಲ್ ಪೂಜಾರಿ ಆಗಿ, ಗಣಪತಿ ಪೂಜಾರಿ ಆಗಿ ಏನ್ರೆ ಸಮಾಜಕ್ಕೆ ಒಳ್ಳೆ ಆಗ್ಲಿ ಅತ್ಕೇಶಿ ಇರ್ತಾರ. ನೋಡ್ರಿ ಇವತ್ತು ಒಬ್ರೇ ಯಾರೇ ಸ್ವಾಮೀಜಿ ಬಂದ ನೋಡ್ರಿ, ಮರಾಠ ಸಮಾಜದ ಗುರುಗಳು ಹಿಂಗ ಆಗೈತ್ ತಕ್ಷಣ ಹೇಳಿದ ತಕ್ಷಣ ಅರ್ಧ ತಾಸೊಳಗೆ ಇಷ್ಟು ಜನ ಕೂಡಿದೀವಿ ನಾವು. ಇವತ್ತು ಮುಂಜಾಳಿ ರೆಡಿ ಮಾಡಿ ಎಲ್ಲಾರು ಧರ್ಮ ಗುರುಗಳು ಇದಿರ್ಲ, ಮಠಾಧೀಶರು ಇದಿರ್ಲ, ಇದ್ರ ಮ್ಯಾಲ ಕೂಡ್ಲೆ ನೀವು ಎಲ್ಲಾರು ಎಚ್ಚರಿಕೆ ಆಗಿ ಎಲ್ಲಾ ನೀವು ಇವನಿಗೆ ನ್ಯಾಯ ಸಿಗುವವರೆಗೆ ನಿಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ಆಗ್ಯಾವ. ಇದು ಒಬ್ರಿಗೆ ಬೇಯ್ದ ತಕ್ಷಣ 1000 ಜನ ಬಂದ್ಬಿಡ್ತೀರಿ. ನಾವು ಈ ಮಹಾರಾಜಗೆ ಬೇಯ್ದಿರಿ, ಆ ಮಹಾರಾಜಗೆ ಬೇಯ್ದಿರಿ ಅದ್ಕೇಶಿ. ಆ ಕಟ್ಟಿದ ಸಮಾಧಿನೇ ಕಿತ್ತು ಒಗದಾರ ಅದ್ಕೇಶಿ. ಯಾರು ಮಾತಾಡ್ತಾ ಇಲ್ಲ ಇವತ್ತು 1 ವರ್ಷದಿಂದ. ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ರಾಜಕೀಯ ಮಾಡ್ಲಾಕ್ಬೇಕು. ಬಡವ್ರ ಜನಗಳು ಏನು ಮುಂದ್ ತರ್ಲಾಕ್ ಇವ್ರಿಗೆ ಇದು ಇಲ್ಲ. ಅದ್ರ ಸಂಬಂಧ ಆ ಕೆಆರ್ಡಿಬಿ ಅವ್ರು ಎಷ್ಟು ಲಂಚ ತಗೊಂಡಾರಲ್ಲ, ಅವ್ರಿಗೆ ಜೈಲಿಗೆ ಹಾಕ್ಸು ತನಕ, ಜೈಲಿಗೆ ಹಾಕ್ಸುತ್ತಾನ. ಯಾರ್ಯಾರು ಶಾಮಿಲ್ ಇದಾರ ಅಷ್ಟು ಜನ ಜೈಲಿಗೆ ಹಾಕ್ಸುತ್ತಾನ. ಈ ಸಂಘಟನೆ ವತಿಯಿಂದ ಅಷ್ಟು ಮಹಿಳಾ ಅಧ್ಯಕ್ಷಗಳಾಗಿ ನಮ್ಮ ಎಲ್ಲಾ ಜಿಲ್ಲಾ ಬಾಡಿ, ತಾಲೂಕಾ ಬಾಡಿ ಎಲ್ಲಾರು ಸೇರಿ ನಾವು ಇವತ್ತ ಪ್ರತಿಭಟನೆ ಮಾಡ್ಬೇಕಂತ ಸಾಹೇಬ್ರಿಗೆ ಬಂದು 4 ದಿವಸ ಟೈಮಿಂಗ್ ಕೊಟ್ಟಿವಿ.
4 ದಿವಸ ಒಳಗೆ ಅವ್ರಿಗೆ ತಂದು ಅರೆಸ್ಟ್ ಮಾಡ್ಲಿಕ್ಕಂದ್ರ SP ಸಾಹೇಬ್ರಿಗೆ ಬಿ ನಾವು ಮನವಿ ಕೊಡ್ತಾ ಇದೀವಿ, ಲೋಕಾಯುಕ್ತರಿಗೆ ಬಿ ಮನವಿ ಕೊಟ್ಟಿವಿ, ಎಲ್ಲಾ ಕಡೆ ಮನವಿ ಕೊಟ್ಟಿವಿ. 4 ದಿವಸ ಒಳಗೆ ನಮ್ಮ ಇದ್ರ ರಿಪ್ಲೈ ಸಿಗ್ಲಿಕ್ಕಂದ್ರ ಇಡೀ ಕರ್ನಾಟಕ ಒಳಗೆ, ಇಡೀ ಇಂಡಿಯಾ ಒಳಗೆ ಇದು ಬೆಂಕಿ ಹೇಳ್ತಾವ. ಯಾಕಂದ್ರೆ ಇದು ಧರ್ಮ ಗುರುಗಳು ಶಿವಲಾಲ್ ಮಹಾರಾಜ್ ಸಂಬಂಧ ನಾವು ನಮ್ಮ ಎಷ್ಟೋ ಜನ ನಾವು ಬಲಿದಾನ ಕೊಟ್ಟಿದೀವಿ ಇವತ್ತು. ಏನ ಆ ನಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ನಡೀತಾ ಇದಾವ, ಆ ಸ್ವಾಮೀಜಿಗಳಿಗೆ ಅನ್ಯಾಯ ನಡೀತಾ ಇದಾವ. ಏನ ನಿಜವಾಗ್ಲೂ ನೀವು ಎಲ್ಲಾರು ಸೇರಿ ಇದ್ರ ಮೇಲೆ ಚರ್ಚೆ ಮಾಡಿ ಇದು ಮಾಡ್ಲಿಕ್ಕೆ ಕಾನೂನು ಕೈಯಾಗ ಯಾರು ತಗೋಬೇಡ್ರಿ. ಚರ್ಚೆ ಮಾಡಿ ನಿಮ್ಮ ಕ್ಷೇತ್ರ ಒಳಗ ನೀವು MP MLA ಮಾಡಿ ಕಳ್ಸಿವ್ರಲ್ಲ, ನಿಮ್ಮ ನಿಜವಾಗ್ಲೂ ನಿಮ್ಗೆ ಧರ್ಮ ಗುರುಗಳು ಹತ್ಕೇಸಿ ನೀವು ಧರ್ಮ ಜನಗಳು ಇದ್ರ ಇವ್ರಿಗೆ ಸಾಥ್ ಕೊಟ್ಕೇಸಿ ಇವ್ರಿಗೆ ಸಪೋರ್ಟ್ ಕೊಟ್ಟು ಈ ಬಿಜಾಪುರ ಜಿಲ್ಲೆ ಒಳಗ ಈ ಗುಡಿ ಏನು ಇಲ್ಲ ಅಂದ್ರೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ಕೇಳಿದೀವಿ ನಾವು. ಆ ಗುಡಿ ಬೆಳೆಸಿದಕ್ಕೆ 50 ಲಕ್ಷ ರೂಪಾಯಿ ಅವ್ರಿಗೆ ಸಾಯಿವರೆಗೆ ಜೈಲ್ ಆಗ್ಬೇಕು, ಗಲ್ ಶಿಕ್ಷೆ ಆಗ್ಬೇಕಂತ ಇದು ಮಾಡ್ಬೇಕು ಆಗ್ರಹ ಮಾಡ್ತಾ ಇದೀವಿ ನಾವು. ಏನ್ ಎಲ್ಲೇ ಬರ್ತವ್ರಿ ಇದು KDB ಒಳಗ್ ಬರ್ತಾವ, ಇಂಡಸ್ಟ್ರಿಯಲ್ ಏರಿಯಾ ಒಳಗ ಸರ್ವೆ ನಂಬರ್ ಏನಿದೆ? 1051 ಸರ್ವೆ ನಂಬರ್ ಐತಿ. ಯಾವಾಗ ಅಲಾಟ್ಮೆಂಟ್ ಆಗಿತ್ತು? 95 ಅಲೌಟ್ ಆಗೈತಿ. ಯಾರ ಸರಿಯಿಂದ ಆಗಿತ್ತು? ಅದು ಇವ್ರ ಲಕ್ಷ್ಮಣ ನಾಮದೇವ್ ರಾಠೋಡ್ ಅವ್ರ ಹೆಸರಿಗೆ ಅಲಾಟ್ಮೆಂಟ್ ಆಗೈತಿ. ಅದಕ್ಕೆ ಅವ್ರ ರೈತರ ಬಂದ್ ಹೇಳ್ತಾರ. ಅರ್ಧ ಎಕರೆ ಐತಿ. ಏನೇನ್ ಬೆಳೆಸ್ಯಾರ? ಒಂದ ಗಣಪತಿ ಗುಡಿ, ಒಂದ್ ಶಿವಲಾಲ್ ಗುಡಿ, ಒಂದ ಸ್ವಾಮೀಜಿ ಸಮಾಧಿ, ಇಷ್ಟು ಬೆಳೆಸ್ಯಾರ ಅವ್ರು. ನಾವೇನ್ ಅವ್ರಿಗೆ ಆಸ್ತಿ ಕೇಳ್ತಾ ಇಲ್ಲ. ಯಾರು ಬೆಳೆಸ್ಯಾರ? ಸುನಿಲ್ ಕೋಳಿ. ಯಾರು ಅವರು? ಯಾರು? ಸುನಿಲ್ ಕೋಳಿ ಇಲ್ಲೇ ಬಿಜಾಪುರದವ ಇದಾನತ್ತ. ಅವ ವ್ಯಕ್ತಿ ಅದ, ಅಧಿಕಾರಿ ಅದ, ಯಾರು ವ್ಯಕ್ತಿ ಇದಾನ ಅವಂದ. ಯಾಕಂದ್ರ ಏನ್ ಮಾಡ್ಯಾನ, ಎಲ್ಲಾ ದುಡ್ಡು ಜಾಸ್ತಿ ಐತಿ. ಅದ್ರ ಹಿಂದ ಪ್ರಭಾವಿ ಅಧಿಕಾರಿಗಳು ಅದ, ಪ್ರಭಾವಿ ರಾಜಕೀಯದವ್ರು ಬಿ ಇದಾರ ಅದ್ರ ಶಾಮಿಲ್. ಅದಕ್ಕೆ ಇಷ್ಟು ದಿವಸ 1 ವರ್ಷ ಮುಚ್ಚ ಹಾಕಿದ್ದದು. ಈ ಕಂಪೌಂಡ್ ಕಟ್ಟುದಾಗ್ಲಿ, ಇದು ಮಾಡುದಾಗ್ಲಿ, ಅವನಿಗೆ ಜಾತಿನ ಏನ್ ಮಾಡಿರ್ತಾನೆ, ಮಗನ ನೀ ಇಲ್ಲಿ ಬಂದ್ರ ಲಮಾಣಗಾರ ಮಗನ ನಿನ್ ಕೊಂದತೀವ್, ನೀನ್ ಹೊಡಿತೀನಿ, ನೀನ್ ಸಾಯಿಸ್ತೀನಿ ಅಂತ ನಾವ ಹೆಂಗ್ ಸಾಯಿಸ್ತಾವ ನೋಡು. ನಾವೆಲ್ಲರೂ ಸಾಯ್ಲಾಕೆ ಕೂತಿದ್ವಿ, ಸಾಯಿಸ್ಲಿ ಅತ್ಕೇಸಿ ನಾವು ಮೊನ್ನೆ ಜಿಲ್ಲಾಧಿಕಾರಿ ಅಂತ ಹೇಳಿದ್ವಿ. ಈಗ ಇವತ್ ನಾವು ಅಲ್ಲಿ ಹೋಗ್ತಿವ್, ಯಾರ್ಯಾರಿಗೆ ಸಾಯಿಸ್ತಾನ ನೋಡ್ತೀವಿ. ಅವ್ನು ಏನ್ ಭೇಟಿಯಾಗಿ ಜಿಲ್ಲಾಧಿಕಾರಿಗಳು ಹೇಳ್ಯಾರ, 4 ದಿವಸ ಒಳಗೆ ನಿಮ್ದು ಏನು ಇದು ಏನ್ರಿ ಅವ್ರಿಗೆ ಅಲಾಟ್ಮೆಂಟ್ ಆದ್ರೆ ಬಿ ನಾವು ರದ್ದುಪಡಿಸ್ಕೇಸಿ ಎಸಿದವ್ರ ಜಮೀನ್ ಎಸಿದವ್ರಿಗೆ ಇರ್ಬೇಕತ್ಕೇಸಿ ನಾವು ಅರ್ಜಿ ಹಾಕಿದ್ವಿ. ಅರ್ಜಿ ಪ್ರಮಾಣ ಆಗ್ಲಿಕ್ಕಂದ್ರೆ ನಾವು ನಾಳೆ ಬೆಳಗಾವ್ ಹೊಂಟಿದ್ವಿ. ಇದು CM ಗಮನಕ್ಕೆ ಬಿ ತರ್ತೀವಿ. ತಂದ್ಕೇಸಿ ಅವ್ರು ಮಾಡ್ಲಿಕ್ಕಂದ್ರೆ ನಾವು ಉಗ್ರಾಗಿ ಹೋರಾಟ ಮಾಡ್ತೀವಿ. ಎಲ್ಲಾರು ಸಮಾಜ ವತಿಯಿಂದ ಆಗ್ಲಿ, ನಮ್ಮ ಧರ್ಮ ಗುರುಗಳ ವತಿಯಿಂದ ಆಗ್ಲಿ, ಎಲ್ಲಾರು ನಾವು ಧಿಕ್ಕಾರ ಕೂಗಿ ನಮ್ಮ ನ್ಯಾಯ ಒದಗಿಸುವವರೆಗೆ ನಾವೆಲ್ಲರೂ ನಮ್ಮ ಸಮಾಜದಿಂದ ಇಲ್ಲಿ ಕೊಂಡಿರ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. बीजापुर कर्नाटक से रियाज जागीरदार की रिपोर्ट, TV1 इंडिया रेव।